ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆಶಾ ಅಭಿರುಚಿ. ಇದೇನಪ್ಪ ಇವತ್ತು ಅಡುಗೆ ಮಾಡೋದು ಬಿಟ್ಬಿಟ್ಟು ಬ್ಲೌಸ್ ಏನೋ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಬ್ಲೌಸು ತೋರಿಸೋಣ ಅಂತಲೇ ಇವತ್ತು ಬ್ಲೌಸ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಕುಕ್ಕಿಂಗ್ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಕೂಡ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಿಮಗೆ ತೋರಿಸೋಣ ಅಂಥೇಳಿ ಈ ವಿಡಿಯೋನ ಹಾಕಿದ್ದೀನಿ. ಇವತ್ತಿನ ಕಾಲದಲ್ಲಿ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡಬೇಕು ಅಂದರೆ ದುಡ್ಡು ತುಂಬ ಇಂಪಾರ್ಟೆಂಟ್. ದುಡ್ಡಿಲ್ಲದೆ ಏನೂ ಆಗೋದೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಮನೇಲಿ ಹೆಣ್ಮಕ್ಳು ಯಾಕೆ ಸುಮ್ಮನೆ ಕೂರಬೇಕು, ಈ ಥರ ಒಂದು ಟೈಲರಿಂಗ್ ಮಾಡಿದ್ರೆ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತಲ್ವ. ಟೈಲರಿಂಗ್ ಅನ್ನೋದು ಒಂದು ಒಳ್ಳೆಯ ದುಡಿಮೆ. ಮನೆಯಲ್ಲೇ ಕೂತ್ಕೊಂಡು ಮಾಡ್ತೀರಾ ಅದು ಇನ್ನೂ ಒಳ್ಳೆಯದು. ಯಾಕೆ ಅಂದರೆ ಮಕ್ಕಳನ್ನ ಗಂಡನ್ನ ಎಲ್ಲರನ್ನೂ ನೋಡಿಕೊಂಡು ಈ ಥರ ಒಂದು ಟೈಲರಿಂಗ್ ದುಡಿಮೆನ ಮಾಡಿದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ. ಮನೇಲಿ ಮಕ್ಕಳ ಜೊತೆಗೆ ಇದ್ದಂಗೂ ಆಗುತ್ತೆ, ನಿಮ್ಮ ಕೆಲಸನೂ ಮಾಡ್ಕೊಂಡಂಗೂ ಆಗುತ್ತೆ, ಒಳ್ಳೇದಲ್ವಾ. ಸೊ ಹಾಗಾಗಿ ಈ ಟೈಲರಿಂಗ್ ಬಿಸ್ನೆಸ್ ಅನ್ನೋದು ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ತೀನಿ. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಸೀರೆ ಬ್ಲೌಸು ಅಂದರೆ ತುಂಬ ಇಷ್ಟ. ಯಾಕೆಂದರೆ ಮಾರ್ಕೆಟ್ಗೆ ಹೋದಾಗಲೆಲ್ಲ ಒಳ್ಳೊಳ್ಳೆ ಸ್ಯಾರೀಸ್ನೆಲ್ಲ ತೊಗೊಂಡು ಬಂದು ಸ್ಟಿಚಿಂಗ್ ಮಾಡಿಸ್ಕೊಂಡು ಹಾಕ್ಕೊಂಡೇ ಬಿಡ್ತಾರೆ. ಅವ್ರಿಗೇನೋ ಒಂಥರ ಖುಷಿ. ಈ ಹಬ್ಬಗಳು ಬಂದ್ರಂತೂ ಸಡಗರವೋ ಸಡಗರ ಅಲ್ವಾ. ನಾನು ಇಲ್ಲಿ ಸ್ಟಿಚ್ ಮಾಡ್ತಿರೋಂಥ ಬ್ಲೌಸು ನೋಡಿ ಈ ರೀತಿಯೇ ನಾನು ಸ್ಟಿಚ್ ಮಾಡೋದು. ಸೊ ನಿಮಗೂ ಕೂಡ ಹೇಳ್ಕೊಡ್ಬೇಕು ಅಂತೇಳಿ ಫ್ರೀ ಕ್ಲಾಸಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ವಿಡಿಯೋನೂ ನೋಡಿ, ತಪ್ಪದೆ ನೋಡಿ. ಈಸಿ ಮೆಥಡಲ್ಲಿ ನಾನು ನಿಮಗೆ ಟೈಲರಿಂಗ್ ಹೇಳ್ಕೊಡ್ತೀನಿ. ಏನು ಕಷ್ಟನೇ ಆಗಲ್ಲ. ಅಯ್ಯೋ ಟೈಲರಿಂಗ್ ಮಾಡೋದು ಅಷ್ಟು ಕಷ್ಟ ಇಷ್ಟು ಕಷ್ಟ ಅಂತಾರೆ, ಏನೂ ಇಲ್ಲ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ನಾನು ಕ್ಲಾಸಸ್ ಮಾಡ್ತಾಯಿದ್ದೆ ಮೊದಲೆಲ್ಲ, ಸೊ ಇವಾಗಿಲ್ಲ. ಮೊದಲು ಮಾಡೋರೆಲ್ಲ ತುಂಬಾ ಹೇಳೋರು, ಎಷ್ಟು ಈಸಿಯಾಗಿ ಹೇಳ್ಕೊಡ್ತೀರ ಅಕ್ಕ, ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನೀವು ಹೇಳ್ಕೊಡೋದು ಅಂತ. ನಾನೊಂದು ಈಸಿ ಮೆಥಡಲ್ಲಿ ಕಲ್ತಿದ್ದೀನಿ. ಅದೇ ಥರ ನಿಮಗೂ ಕೂಡ ಹೇಳ್ಕೊಡ್ತೀನಿ. ನನಗೆ ಒಂದು 20 ವರ್ಷ ಆಗಿರ್ಬೋದು ಟೈಲರಿಂಗ್ ಸ್ಟಾರ್ಟ್ ಮಾಡಿ. ನಾನು ತುಂಬ ಬಟ್ಟೆನ ಹೊಲಿತಾ ಇದ್ದೆ. ಸೊ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ನಾನಿಲ್ಲಿ ತುಂಬ ಈಸಿಯಾಗಿ ಟೈಲರಿಂಗ್ನ ಹೇಳ್ಕೊಡ್ತೀನಿ. ನೀವು ಕೂಡ ಇಷ್ಟಪಟ್ಟು ಕಲೀರಿ. ನಿಮಗೆ ದುಡಿಮೆ ಮಾಡಬೇಕು, ನಾನು ಚೆನ್ನಾಗಿರಬೇಕು. ಇವತ್ತಿನ ಕಾಲದಾಗ ಗಂಡು ಮಕ್ಳು ಎಷ್ಟೇ ದುಡಿದ್ರೂ ಕೂಡ ಸಾಕಾಗೋದೇ ಇಲ್ಲ. ಹೆಣ್ಮಕ್ಳದ್ದು ತಂದೆ ಆದ ಖರ್ಚು ತುಂಬ ಇರುತ್ತೆ. ಅದೆಲ್ಲ ನಿಭಾಯಿಸ್ಬೇಕು ಅಂದರೆ ಒಂದು ದುಡಿಮೆ ಅಂತ ಬೇಕಲ್ವ. ಈಗ ಟೈಲರಿಂಗ್ ಅನ್ನೋದು ಓದಿರೋರಿಗೂ ಕೂಡ ಓಕೆ, ಓದದೇ ಇರೋರಿಗೂ ಕೂಡ ಓಕೆ ಅಲ್ವಾ. ಅದು ಓದಲೇಬೇಕು ಅಂತೇನಿಲ್ಲ. ಯಾರಾದರೂ ಕಲಿಸ್ಕೊಟ್ರೆ, ಚೆನ್ನಾಗಿ ಕಲಿಸ್ಕೊಡೋರು ಸಿಕ್ಬಿಟ್ರಂತರೂ ಕಲಿತು ಒಂದು ದುಡಿಮೆ ಅಂತ ಮಾಡ್ಕೊಳ್ಬೋದಲ್ವಾ. ನೋಡಿ ನಾನು ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನಾನು ಇದೇ ರೀತಿಯೇ ಸ್ಟಿಚ್ ಮಾಡೋದು. ಫಾಸ್ಟಾಗಿ ಹಾಕಿದ್ದೀನಿ ವೀಡಿಯೋಸ್ನ, ಯಾಕೆಂದರೆ ಇದು ನನ್ನ ಮಾತಾಗಿತ್ತು. ಅದಕ್ಕೋಸ್ಕರ ನಾನು ದಿನ ಅಪ್ಲೋಡ್ ಮಾಡ್ತೀನಿ, ಪ್ರತಿಯೊಂದೂ ಹೇಳ್ಕೊಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೆ ಬ್ಲೌಸ್ ಬೇಕಂದರೆ ಬ್ಲೌಸು, ಡ್ರೆಸ್ಸು, ಆಲ್ಮೋಸ್ಟ್ ಎಲ್ಲ ಕಟ್ಟಿಂಗ್ಸ್ ಎಲ್ಲದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಕಲೀರಿ. ಅದರಲ್ಲೂ ಬ್ಲೌಸನ್ನು ಸ್ಟಿಚ್ ಮಾಡೋದು ಕಲೀರಿ. ತುಂಬ ಈಸಿಯಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ನನ್ನ ಅಡುಗೆಗಳ ಜೊತೆಗೆ ಇಲ್ಲಿ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ಕೂಡ ಹಾಕ್ತೀನಿ. ಇದು ಬಫ್ ಸ್ಲೀವು ರೆಡಿ ಆಯಿತು ನೋಡಿರಿ. ಚೆನ್ನಾಗಾಗಿತ್ತು ಬ್ಲೌಸು, ತುಂಬ ಚೆನ್ನಾಗಾಗಿತ್ತು. ಬಾಡಿ ಮೆಜರ್ಮೆಂಟ್ ಎಲ್ಲ ಹೇಗೆ ತೊಗೊಂಡೆಲ್ಲ ಸ್ಟಿಚ್ ಮಾಡೋದು ಅದೆಲ್ಲದು ಕೂಡ ಹೇಳ್ಕೊಡ್ತೀನಿ ನಾನು. ಪ್ಲೀಸ್ ನನ್ನ ಚಾನಲ್ನ ನೋಡಿ ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ನೋಡಿ ರೆಡಿ ಆಗೇ ಹೋಯಿತು ಬ್ಲೌಸು. ಬಾಯ್ ಬಾಯ್.